ಓಕೆ ಸರ್, ಈಗ ಉತ್ತರ ಕರ್ನಾಟಕದ ಮತ್ತೊಂದು ಜಿಲ್ಲೆಯನ್ನು ನೋಡೋದಾದರೆ ಸರ್, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಈ ವಾರವೂ ಸಹಿತ ಮೋಡ ಕವಿದ ವಾತಾವರಣದೊಂದಿಗೆ ತುಂತುರು ಮಳೆಯಾಗುವ ಸಾಧ್ಯತೆಗಳು ಏನಾದರೂ ಇದಾವ ಸರ್? ತುಂತುರು ಮಳೆ ಹಗುರು ಮಳೆ ಆಗ್ಬೋದು, ಆದರೆ ಅಷ್ಟೊಂದು ಏನು ಅತಿ ಮಳೆ ಆಗಲ್ಲ. ಅಲ್ಲೇನು ಧಾರವಾಡದಲ್ಲಿ 40% ಮಳೆ ಕೊರತೆ ಇದೆ. 40%. ಬೆಳಗಾವಿ ಜಿಲ್ಲೆಗೆ ಹತ್ತಿಕೊಂಡಂಗೆ ಅಲ್ಲಿ ಮಳೆ ಆಗಿದೆ. ಆದರೆ ಕೆಲವು ತಾಲೂಕುಗಳಲ್ಲಿ ಮಳೆ ಪ್ರಮಾಣ ಇನ್ನೂ ಧಾರವಾಡ ಜಿಲ್ಲೆಯಲ್ಲಿ ಕಡಿಮೆ ಇದೆ. ಅಂದರೆ ಬೆಳಗಾವಿ ಒಂದು ಬಾರ್ಡರ್ ಏನು ಹತ್ತಿರ ಇದೆಯಲ್ಲ, ಆ ಒಂದು ತಾಲೂಕುಗಳಿಗೆ ಮಳೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಉಳಿದ ತಾಲೂಕುಗಳಲ್ಲಿ ಮಳೆನೇ ಇಲ್ಲ ಧಾರವಾಡದಲ್ಲಿ ಕೂಡ. ಓಕೆ ಸರ್, ಇವಾಗ ಹಾವೇರಿನ ನೋಡೋದಾದ್ರೆ ಸರ್, ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ವಾರದ ಹವಾಮಾನ ವರದಿ ಹೇಗಿದೆ ಸರ್? ಹಾವೇರಿ ಜಿಲ್ಲೆ ಹಾವೇರಿಯಲ್ಲಿ ಕೂಡ ಮಳೆಯ ಪ್ರಮಾಣ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಹಗುರವಾಗಿ ಮಳೆ ಆಗ್ಬೋದು. ಹಾವೇರಿಯಲ್ಲಿಯೂ ಕೂಡ ಭಾಳ ಗಣನೀಯವಾಗಿ ಮಳೆ ಕೊರತೆ ಇದೆ. ಈ ವರ್ಷ 33% ಮಳೆಯ ಪ್ರಮಾಣ ಕಡಿಮೆ ಐತೆ. ಅಲ್ಲಿ 322 ಮಿಲಿಮೀಟರ್ ಮಳೆ ಆಗಬೇಕಾಯಿತು, ಬರೀ 215 ಮಿಲಿಮೀಟರ್ ಮಳೆ ಆಗಿದೆ ಹಾವೇರಿಯಲ್ಲಿ ಕೂಡ. ಓಕೆ ಸರ್, ಇದು ಪ್ರತಿ ವರ್ಷಗಳನ್ನು ನೋಡಿದರೆ ಈ ವರ್ಷ ಸ್ವಲ್ಪ ಜಾಸ್ತಿ ಕಡಿಮೆ ಆಗಿದೆ ಅಂತ. ಜಾಸ್ತಿ ಕಡಿಮೆ ಆಗಿದೆ ಈ ವರ್ಷ. ನಾವು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳನ್ನು ನೋಡೋದಾದ್ರೆ ಸರ್, ಮುಂದಿನದಾಗಿ ದಕ್ಷಿಣ ಕನ್ನಡ, ಈಗ ದಕ್ಷಿಣ ಕನ್ನಡ ಜಿಲ್ಲೆ ನೋಡೋದಾದ್ರೆ ಮಂಗಳೂರು ತೀರ ಪ್ರದೇಶದಲ್ಲಿ ಈ ವಾರ ಸಮುದ್ರದ ಅಲೆಗಳ ತೀವ್ರತೆ ಮತ್ತು ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತಗಳು ಅಪಾಯವೇನಿದೆ ಸರ್? ಇಲ್ಲ, ಈ ವಾರದಲ್ಲಿ ಯಾವುದೇ ಜಲಾವೃತವಾಗುವಂಥ ಅಥವಾ ಪ್ರವಾಹವಾಗುವಂಥ ಪರಿಸ್ಥಿತಿಗಳು ಇಲ್ಲ. ಯಾಕಂದ್ರೆ ಮಳೆನೇ ಬರೋದಿಲ್ಲ ಈ ವಾರದಾಗ. ಅಷ್ಟು ಮಳೆ ಪ್ರಮಾಣ ಕಡಿಮೆ ಇರ್ತೈತಿ. ಕರಾವಳಿಯಲ್ಲಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆ ಆಗುವ ಸಾಧ್ಯತೆ ಇದೆ. ಇಲ್ಲಿನೂ ಕೂಡ 18% ಮಳೆ ಕೊರತೆ ಇದೆ. ದಕ್ಷಿಣ ಕನ್ನಡದಲ್ಲಿ ಕೂಡ 2432 ಮಿಲಿಮೀಟರ್ ಮಳೆ ಆಗಬೇಕಾಯಿತು, ಬರೀ 2002 ಮಿಲಿಮೀಟರ್ ಮಳೆ ಆಗಿದೆ. ಮತ್ತು ಅದೇ ತೆರನಾಗಿ ಉಡುಪಿ ಜಿಲ್ಲೆಯಲ್ಲಿ ಕೂಡ 24% ಮಳೆ ಕೊರತೆ ಐತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ 24% ಮಳೆ ಕೊರತೆ ಇದೆ. ಅಂದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಸರಾಸರಿ 22% ಮಳೆ ಕೊರತೆ ಇದೆ ಈ ವರ್ಷ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸರಾಸರಿ 10% ಮಳೆ ಕೊರತೆ ಇದೆ. ಆದರೆ ಬೆಳಗಾವಿ ಕೆಲವೊಂದು ಜಿಲ್ಲೆಯಲ್ಲಿ ಹೆಚ್ಚಿಗೆ ಆದದ್ರಿಂದ ಹಿಂಗಾಗಿದೆ. ಈ ಕಡೆ ಪೂರ್ವದ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಭಾಳ ಜಾಸ್ತಿ ಇದೆ. ಓಕೆ ಸರ್, ಈಗ ಚಿಕ್ಕಮಗಳೂರು ಅಂದ ತಕ್ಷಣ ಮುಳ್ಳಯ್ಯನಗಿರಿ ಮತ್ತು ಕುದುರೆಮುಖ ಇಂತಹ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಈ ವಾರ ಏನಾದರೂ ಮಳೆಯಿಂದಾಗಿ ಭೂಕುಸಿತವಾಗುವಂಥ ಇಲ್ಲ, ಯಾವುದೇ ಅಂಥ ಸಂದರ್ಭಗಳ ಅಂಥ ಸಿಚುವೇಶನ್ಸ್ ಏನು ಇರುವುದಿಲ್ಲ. ಯಾಕಂದ್ರೆ ಮಳೆ ಪ್ರಮಾಣ ಕಡಿಮೆ ಐತಿ. ಎಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆಗಳು ಕೂಡ ಕಡಿಮೆ. ಅಲ್ಲಿನೂ ಕೂಡ 22% ಮಳೆ ಹೆಚ್ಚಿಗೆ ಆಗೈತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. 1094 ಮಿಲಿಮೀಟರ್ ಮಳೆ ಆಗೈತಿ. ಅದರ ನಾರ್ಮಲ್ 1070. ಆದರೆ ಈ ವಾರ ಮಳೆ ಕಡಿಮೆ ಆಗುವ ಸಾಧ್ಯತೆ ಇರುವುದರಿಂದ ಮತ್ತು ಮಳೆ ಕೊರತೆ ಆಗ್ಬೋದು ಅಲ್ಲಿನೂ. ಓಕೆ ಸರ್, ಸರ್ ಈಗ ರಾಜಧಾನಿ ಬೆಂಗಳೂರು ಬಗ್ಗೆ ನೋಡೋದಾದ್ರೆ ಸರ್, ವಾರದಲ್ಲಿ ಸಂಜೆ ಅಥವಾ ರಾತ್ರಿ ವೇಳೆ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆಗಳು ಏನಾದರೂ ಇದಾವೆ ಸರ್? ಸಾಯಂಕಾಲ ಕೆಲವು ಹಗುರವಾಗಿ ಮಳೆ ಆಗುವ ಸಾಧ್ಯತೆಗಳದಾವೆ ಬೆಂಗಳೂರಿನಲ್ಲಿ ಕೂಡ. ಆದರೆ ಇಲ್ಲೇನು ಅಷ್ಟೊಂದು ಭಾರಿ ಮಳೆ ಆಗುವ ಸಾಧ್ಯತೆಗಳು ಇಲ್ಲ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಕೂಡ 50% ಮಳೆ ಕೊರತೆ ಇದೆ ಬೆಂಗಳೂರಿನಲ್ಲಿ. ಅತಿ ಮಳೆ ಕೊರತೆ ಬೆಂಗಳೂರಿನಲ್ಲಿ. ಯಾಕಂದ್ರೆ ಬರೀ 95 ಮಿಲಿಮೀಟರ್ ಮಳೆ ಆಗಿದೆ ಬೆಂಗಳೂರಿನಲ್ಲಿ. ಅಂದರೆ ಬರೀ 9 ಸೆಂಟಿಮೀಟರ್ ಸುಮಾರು. ಇಲ್ಲಿ ಆಗಬೇಕಾದದ್ದು 191 ಮಿಲಿಮೀಟರ್ ಮಳೆ ಆಗಬೇಕು. ಮಳೆ ಕೊರತೆ 50% ಬೆಂಗಳೂರಿನಲ್ಲಿದೆ. ಸರ್, ನಾವು ಮುಂದಿನದಾಗಿ ಮಂಡ್ಯ ಜಿಲ್ಲೆ ನೋಡೋದಾದ್ರೆ ಸರ್, ಮಂಡ್ಯ ಜಿಲ್ಲೆಯಲ್ಲಿ KRS ಜಲಾಶಯದ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಈ ವಾರದ ಮಳೆಯ ಮುನ್ಸೂಚನೆ ಹೇಗಿದೆ ಸರ್? ಇಲ್ಲಿನೂ ಕೂಡ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಕೂಡ 36% ಮಳೆ ಕೊರತೆ ಇದೆ. ಮೈಸೂರಿನಲ್ಲಿ ಕೂಡ 49% ಮಳೆ ಕೊರತೆ ಇದೆ. ಮತ್ತು ರಾಮನಗರದಲ್ಲಿ ಭಾಳ ಮಳೆ ಕೊರತೆ ಇದೆ ಇಲ್ಲೆಲ್ಲ. ಹಾಸನ ಜಿಲ್ಲೆಯನ್ನು ನೋಡೋದಾದ್ರೆ ಸರ್, ಹಾಸನದಲ್ಲಿ ಕೂಡ ಈ ವರ್ಷ ಭಾಳ ಮಳೆ ಕೊರತೆ ಇದೆ. 61% ಮಳೆ ಕೊರತೆ ಇದೆ ಈ ವರ್ಷ. 440 ಮಿಲಿಮೀಟರ್ ಮಳೆ ಆಗಬೇಕಾಯಿತು, ಬರೀ 173 ಮಿಲಿಮೀಟರ್ ಆಗಿದೆ. ಹಾಸನದಲ್ಲಿ ಭಾಳ ಕಡಿಮೆ ಈ ವರ್ಷ. ನೀವು ಕೊಡಗಿಗೆ ಬಂದ್ರೂ ಕೂಡ 26% ಮಳೆ ಕೊರತೆ ಇದೆ.
1654 ಮಿಲಿಮೀಟ್ರ್ ಆಗಬೇಕಾಗಿತ್ತು. ಆದ್ರೆ ಬರೀ 1228 ಮಿಲಿಮೀಟ್ರ್ ಮಳೆಯಾಗಿದೆ ಕೊಡಗಿನಲ್ಲಿ ಕೂಡ ಮಳೆ ಕೊರತೆ ಜಾಸ್ತಿ ಇತ್ತು ಈ ವರ್ಷ. ಈ ಮುಂದಿನ ಒಂದು ವಾರದಲ್ಲಿ ಕೂಡ ಮಳೆ ಅಷ್ಟೊಂದು ಆಗುವ ಸಾಧ್ಯತೆ ಇರುವುದಿಲ್ಲ. ಹೀಗಾಗಿ ಇನ್ನೂ ಮಳೆ ಕೊರತೆ ಆಗ್ಬೋದು. ಈಗ ತುಮಕೂರು ನೋಡೋದಾದ್ರೆ ಸರ್, ತುಮಕೂರು ಜಿಲ್ಲೆ ಕಲ್ಪತರು ನಾಡಿನಲ್ಲಿ ಈ ಒಂದು ವಾರ ಒಣ ಹವೆ ಏನಾದರೂ ಮುಂದುವರಿಯುತ್ತಾ ಸರ್, ಅಥವಾ ಸಾಧಾರಣವಾಗಿ ಹಗುರವಾಗಿ ಮಳೆ ಆಗ್ಬೋದು. ಅಷ್ಟೊಂದು ಏನು ಭಾರಿ ಮಳೆ ಆಗುವುದಿಲ್ಲ. ಇಲ್ಲಿನೂ ಕೂಡ 38% ಮಳೆ ಕೊರತೆ ಇದೆ. ಈಗ ನಂದಿ ಬೆಟ್ಟದ ಸುತ್ತಮುತ್ತ ಅಂದರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಸರ್, ಈ ವಾರ ತಾಪಮಾನ ಮತ್ತು ಮಳೆ ಸ್ಥಿತಿಗತಿ ಹೇಗಿರಲಿದೆ ಸರ್? ನಂದಿ ಬೆಟ್ಟ ಇರ್ಬೋದು, ಬೆಂಗಳೂರು ಇರ್ಬೋದು, ಅದೇ ಒಂದು ವಾತಾವರಣ. ಅಲ್ಲಿನೂ ಕೂಡ ಕೆಲವು ಕಡೆ ಹಗುರವಾಗಿ ಮಳೆ ಆಗ್ಬೋದು. ಅಲ್ಲಿನೂ ಕೂಡ 24% ಮಳೆ ಕೊರತೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಭಾಳ ಒಣ ಹವೆ ಐತಿ. ಎಷ್ಟೋ ಕಡೆ ರೈತರು ಬಿತ್ತಲನ್ನು ನಾನು ಕೇಳಿದ್ದೀನಿ. ಓಕೆ ಸರ್. ಸರ್, ಈಗ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ 7 ದಿನಗಳ ಮುಂಗಾರು ಮಳೆಯ ಅಭಾವ ಉಂಟಾಗುವ ಸಾಧ್ಯತೆಗಳು ಏನಾದರೂ ಇದೆಯಾ ಸರ್? ಕೋಲಾರ ಜಿಲ್ಲೆಯಲ್ಲಿ ಮಳೆ ಕೊರತೆ ಭಾಳ ಜಾಸ್ತಿ ಐತಿ. ಮುಂದಿನ ಒಂದು ವಾರದವರೆಗೆ ಹಗುರವಾಗಿ ಕೆಲವು ಕಡೆ ಮಳೆ ಆಗ್ಬೋದು. ಕೋಲಾರದಲ್ಲಿ ಕೂಡ 45% ಮಳೆ ಕೊರತೆ ಇದೆ. ಬರ್ತೀವಿ ಸರ್. ಓಕೆ ಸರ್. ಸರ್, ದಾವಣಗೆರೆ ಜಿಲ್ಲೆಯಲ್ಲಿ ನೋಡೋದಾದ್ರೆ ಸರ್, ದಾವಣಗೆರೆ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ಹವಾಮಾನದಲ್ಲಿ ವ್ಯತ್ಯಾಸಗಳು ಕಂಡುಬರ್ತವೆ ಸರ್ ಈ ಒಂದು ವಾರದಲ್ಲಿ? ದಾವಣಗೆರೆಯಲ್ಲಿ ಕೂಡ ಹಗುರವಾಗಿ ಮಳೆ ಆಗ್ಬೋದು. ಅಷ್ಟೊಂದು ಏನು ಭಾರಿ ಮಳೆ ಆಗೋಲ್ಲ. ಅಲ್ಲಿನೂ ಕೂಡ 9% ಮಳೆ ಕೊರತೆ ಇದೆ ದಾವಣಗೆರೆಯಲ್ಲಿ. ಚಿತ್ರದುರ್ಗದಲ್ಲಿ ಕೂಡ 20% ಮಳೆ ಕೊರತೆ ಇದೆ. ಓಕೆ ಸರ್. ಸರ್, ಬಳ್ಳಾರಿಯಲ್ಲಿ ಈ ಮಳೆ ಇರದೇ ಇರುವ ಕಾರಣದಿಂದಾಗಿ ಆ ಬಳ್ಳಾರಿ ವ್ಯಾಪ್ತಿಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಾ ಅಥವಾ ಸರ್ ಇದು ಒಂದು ಇಲ್ಲ, ಮುಂದಿನ ಒಂದು ವಾರದವರೆಗೆ ಇಡೀ ರಾಜ್ಯಾದ್ಯಂತ ಹಗಲಿ ಹೊತ್ತಿನಲ್ಲಿ ಬಿಸಿಲು ಹೆಚ್ಚಿಗೆ ಆಗುತ್ತಾ, ಉಷ್ಣತೆ ಹೆಚ್ಚಿಗೆ ಆಗುತ್ತೆ. ಓಕೆ ಸರ್. ಈಗ ವಿಜಯನಗರದ ನೋಡೋದಾದ್ರೆ ಸರ್, ಹೊಸಪೇಟೆ ಮತ್ತು ಹಂಪಿ ಪರಿಸರದಲ್ಲಿ ಮುಂದಿನ ಒಂದು ವಾರ ಮಳೆಯ ಮುನ್ಸೂಚನೆ ಮತ್ತು ವಾತಾವರಣ ಹೇಗಿರಲಿದೆ ಸರ್? ವಿಜಯನಗರ, ಬಳ್ಳಾರಿ ಎಲ್ಲಿ ಮುಂದಿನ ಒಂದು ವಾರದವರೆಗೆ ಹಗುರವಾಗಿ ಕೆಲವು ಕಡೆ ಮಳೆ ಆಗ್ಬೋದು. ಅಲ್ಲಿನೂ ಕೂಡ 47% ಮಳೆ ಕೊರತೆ ಇದೆ. ಮಳೆ ಕೊರತೆ ಭಾಳ ಜಾಸ್ತಿ ಐತೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ. ಬಳ್ಳಾರಿಯಲ್ಲಿ 39% ಮಳೆ ಕೊರತೆ ಇತ್ತಂದರೆ ವಿಜಯನಗರ ಜಿಲ್ಲೆಯಲ್ಲಿ 40% ಮಳೆ ಕೊರತೆ ಇದೆ. ಓಕೆ ಸರ್. ಈಗ ಓವರಾಲ್ ಆಗಿ ನಮ್ಮ ಒಂದು ಈ ರಾಜ್ಯದ ಮಳೆಯನ್ನು ನೋಡಿದಾಗ ಸರ್, ಮಳೆ ಪ್ರಮಾಣಗಳನ್ನು ನೋಡಿದಾಗ ಸರ್, ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚಾಗಿ ಮಳೆ ಕಂಡು ಬಂದಿದೆ ಸರ್, ಮತ್ತು ಅತಿ ಕಡಿಮೆಯಾಗಿ ಮಳೆ ಕಂಡು ಬಂದಿದೆ. ಅತಿ ಹೆಚ್ಚು ಮಳೆ ಆದದ್ದಂದ್ರೆ ನಾನು ಬೆಳಗಾವಿ ಜಿಲ್ಲೆ ಅಂತ ಹೇಳ್ಬೋದು. ಓಕೆ ಸರ್. ಅತಿ ಮಳೆ ಕಡಿಮೆ ಆದದ್ದಂದ್ರೆ ನಿಮಗೆ ಹಾಸನ ಜಿಲ್ಲೆಯಲ್ಲಿ ಕೂಡ 61% ಮಳೆ ಕೊರತೆ ಐತಿ. ರಾಮನಗರದಲ್ಲಿ ಈಗ ಮಳೆ ಕೊರತೆ ಇದ್ದ ಜಿಲ್ಲೆಗಳೇ ಜಾಸ್ತಿ ಅದಾವೆ. ಅಂದ್ರೆ ಸರ್, ಈಗ ಮಲೆನಾಡು ಪ್ರದೇಶಗಳಿಗಿಂತ ಹೆಚ್ಚಾಗಿ ಈ ಬಾರಿ ಲೆಕ್ಕಾಚಾರ ನೋಡಿದ್ರೆ ಬೆಳಗಾವಿಯಲ್ಲಿ ಒಳ್ಳೆ ಮಳೆ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಳ್ಳೆ ಮಳೆಯಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆಯ್ತಲ್ಲ, ಅದರ ಜೊತೆಗೆ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಉತ್ತಮವಾಗಿ ಮಳೆ ಆಯಿತು. ಹೀಗಾಗಿ ನಮಗದು ಒಂದು ಸ್ವಲ್ಪ ಅಧಿಕ ಅಂತ ಹಂಗೆ ಅನಿಸುತ್ತಾ. ಆದರೆ ರೈತರಿಗೆ ಟೈಮ್ಲಿ ಸಮಯಾನುಸಾರವಾಗಿ ಮಳೆ ಆದ್ರೂ ಒಳ್ಳೆಯದು. ಒಮ್ಮೆಗೆ ಮಳೆಯಾಗಿ ಮತ್ತು ವಾರಗಟ್ಟಲೆ 15 ದಿವಸಗಟ್ಟಲೆ ಮಳೆ ಬರಲಿಲ್ಲ ಅಂದ್ರೆ ಬೆಳೆಗಳಿಗೆ ತೊಂದರೆ.